ನಮಸ್ಕಾರ. ನನ್ನ ಹೆಮ್ಮೆಯ KRS ಪಕ್ಷದ ಬನ್ನೂರು ಅಧ್ಯಕ್ಷರು ನನ್ನ ಪರವಾಗಿ ನಿಂತ್ಕೊಂಡಿದ್ದೀರಾ, ಏನು ಹೇಳ್ತೀರಾ? ಬಂಧುಗಳೇ ನಮಸ್ಕಾರ. ನನ್ನ ಹೆಸರು ಪುನೀತ್ ಕುಮಾರ್ ಅಂತ, ಬನ್ನೂರು ಹೋಬಳಿ ಅಧ್ಯಕ್ಷ KRS ಪಕ್ಷ. ಇವತ್ತು ನಾಗರಾಜ್ ಅವರು ಫೋನ್ ಮಾಡಿ ಬೆಳಿಗ್ಗೆ ಸರ್ ಹಿಂಗೆ ಗಲಾಟೆ ಆಗಿದೆ ಅಂತ ಹೇಳಿದರು. ಎಲ್ಲಿ ಏನು ಅಂತ ನಾನು ವೀಡಿಯೋದಲ್ಲಿ ನೋಡಿದ್ದೆ. ಆ ವಿಡಿಯೋದಲ್ಲಿ ನೋಡಿದಾಗ ನನಗೆ ಸ್ವಲ್ಪ ನೋವಾಯಿತು. ಇದನ್ನು ಯಾಕೆ ಪ್ರಶ್ನೆ ಮಾಡಬಾರ್ದು? ವೀಡಿಯೋ ಮಾಡಿದ್ರೆ ಏನು ತಪ್ಪಾಗಿದೆ? ಅಲ್ಲಿ ಕಾನೂನು ಸುವ್ಯವಸ್ಥೆ ಕರೆಕ್ಟಾಗಿದ್ದಾಗ ಅವರು ಧೈರ್ಯವಾಗಿ ಇರ್ಬೋದಲ್ಲ. ಅದನ್ನು ಪ್ರಶ್ನೆ ಮಾಡಿ ನಾವು ಕೇಳುವಂಥ ಅಧಿಕಾರ ನಮಗಿಲ್ಲ ಅಂತಂದರೆ ಪತ್ರಕರ್ತರು ಮತ್ತು ನಮ್ಮ KRS ಪಾರ್ಟಿಯವರು ಇವ್ರಿಗೆ ಇಲ್ಲ ಅಂದಮೇಲೆ ಮತ್ತು ಇನ್ನು ಸಾರ್ವಜನಿಕರಿಗೆ ಹೋದರೆ ನ್ಯಾಯ ಕೊಡ್ತಾರೆ ಇವರು. ಅದಕ್ಕೆ ನ್ಯಾಯ ಕೊಡಬೇಕಾದ್ರೆ ನಾವು ಏನು ಮಾಡ್ತೀವಿ ಅಂತಂದರೆ, ಕೇಳಕ್ಕೆ ಹೋದಾಗ ಇವ್ರನ್ನ ಧಮಕಿ ಹಾಕಿ ಇವ್ರನ್ನ ಕಪ್ಪಿಸ್ಕಿ ಇದೆಲ್ಲ ಮಾಡಿ ಗಲಾಟೆ ಮಾಡಿ ನೆಗೆದು ಬಂದು ನೀವು ವೀಡಿಯೋ ಮಾಡೋಕ್ಕೆ ಯಾರಿದ್ದಾರೆ ನೀವು ಹೇಳಿದ್ರಲ್ಲ, ಅದನ್ನು ಏನಕ್ಕೆ ಹೇಳಿದ್ರು ಅವರು? ಅದಕ್ಕೆ ಏನಿದೆ ಇವ್ರಿಗೆ? ಅವರೆಲ್ಲ ಐ ಡಿ ಕಾರ್ಡ್ ಹಾಕಿಟ್ಟಿದಾರ. ಅವೆಲ್ಲ ಏನು ಇವ್ರಿಗೆ ಐ ಡಿ ಕಾರ್ಡ್ ಇದೆ ಅಂತ ಕೇಳಿದ್ರಲ್ಲ, ಅವ್ರಿಗೆ ಐ ಡಿ ಕಾರ್ಡ್ ಹಾಕಿ ನೋಡಿ, ಏನಕ್ಕೆ ಹಾಕಿಲ್ಲ ಅವರು? ನಾನು 4-5 ಪದಕಲ್ಲಿ ಕೆಲಸ ಮಾಡ್ತೀನಿ, ಪ್ರಶ್ನೆ ಎಲ್ಲ ಕೇಳಿದ್ಮೇಲೆ ಎಲ್ಲ ಐ ಡಿ ಕಾರ್ಡ್ ಹಾಕ್ತೀನಿ, ನೇತಾಕಳ್ಳ ಕೇಳಿ. ಅದಕ್ಕೆ ಇವಾಗ ಅವ್ರನ್ನ ಯಾವ ಥರ ಏನು ಮಾಡಬೇಕು ಅಂತ ಅಂದ್ಬಿಟ್ಟು ರೈತರ ಸಂಘದವರು, ನಾವು ಮತ್ತು KRS ಪಾರ್ಟಿಯವರು ಮತ್ತು TV9 CITU ಅವರು, ಪತ್ರಕರ್ತರು ಎಲ್ಲರೂ ಬಂದಿದ್ದರು. ಅವ್ರು ಬಂದಿದ್ದಾಗ ನಾವು ಮಾತಾಡಿ ಈಗ ಅವರು ಕ್ಷಮೆಯನ್ನು ಕೇಳಿ ತಪ್ಪಾಯಿತು ಅಂತೆಲ್ಲ ಹೇಳಿದ್ರು. ಅದಕ್ಕೆ DHO ಇವರೆಲ್ಲ ಫೋನಲ್ಲೆಲ್ಲ ಮಾತಾಡಿ ಅದನ್ನು ಬಗೆಹರಿಸಿ ಒಂದು ಇದು ಮಾಡಿ, ಅವರು ಚಿಕ್ಕ ಹುಡುಗರು ತಿಳಿದರೆ ತಪ್ಪು ಮಾಡಿದರೆ ಸಾರಿ ಅಂತ ಕೇಳಿದ್ದಾರೆ, ಕ್ಷಮಿಸಿ ಅಂತ ಕೇಳಿದ್ದಾರೆ. ಅದಕ್ಕೆ ನಾವು ಕ್ಷಮಾಪಣೆಯನ್ನು ತೆಗೆದುಕೊಂಡು ಅವರನ್ನು ಬಿಟ್ಟು ಮತ್ತೆ ಮುಂದುವರೆದು ಇದೇ ಥರ ತಪ್ಪು ಮಾಡಬಾರದು ಅಂತ ಹೇಳಿ. ಅಲ್ಲ, ಮುಂದಿನ ದಿನ ಇವ್ರ ಮೇಲೆ ಕಣ್ಣಿರುತ್ತೆ, ಕಣ್ಣಿರ್ತದೆ, ಇವ್ರ ಇಲಾಖೆ ಮೇಲೆ ಕಣ್ಣಿರುತ್ತೆ, ನಮಗೆ ಮೇಲೂ ಕಣ್ಣಿರ್ತದೆ. ಆದರೆ ಇದಕ್ಕೆ ಈ ಆಸ್ಪತ್ರೆಯಲ್ಲಿ ಮುಂದಾಗಿರುವಂಥವರು ಇವರಿಗೆ ಬುದ್ಧಿವಾದ ಹೇಳಿ ಒಂದು 4 ಮಾತನ್ನ ವಿಚಾರಣೆ ತಿಳಿಸಿ ಅವ್ರಿಗೆ ಮುಂದೆ ಕಾನೂನು ಕ್ರಮವನ್ನು ಎಲ್ಲ ಹೇಳ್ಕೊಟ್ಟು ಕೆಲಸ ಮಾಡಿಸ್ಬೇಕು ಅಂತ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಓಕೆ, ಜೈ ಕರ್ನಾಟಕ. ಮತ್ತೆ ನನಗೆ ಮೈಸೂರು ನಮ್ಮ ಜಿಲ್ಲಾಧ್ಯಕ್ಷರು ಕೂಡ ಫೋನ್ ಮಾಡಿದ್ರು. ಮೈಸೂರು DHO ಆಫೀಸರ್ ಸ್ಟ್ರೈಕ್ ಮಾಡೋಣ ಬನ್ನಿ, ಮತ್ತು ಒಂದು ರಿಕ್ವೆಷನ್ ಕೂಡ SP ಅವ್ರು ಕೊಡೋಣ ಅಂತ ಬನ್ನಿ ಅಂತ ಕೂಡ ಹೇಳಿದರು. ನಮ್ಮ ಮೈಸೂರು ಸಂಘಟನೆಯವರು ಕೂಡ ನಮಗೆ ಸಪೋರ್ಟ್ ಮಾಡಿದ್ದಾರೆ, KRS ಪಕ್ಷದ ಅಧ್ಯಕ್ಷರು ಪದಾಧಿಕಾರಿಗಳೆಲ್ಲರೂ ಕೂಡ. ಓಕೆ ಸರ್, ಆಯಿತು, ಧನ್ಯವಾದಗಳು. ನೆಕ್ಸ್ಟು ಮತ್ತೆ ಇನ್ನು ಮುಂದೊಂದಿನ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ, ಇದೇ ರೀತಿ ಮತ್ತೆ ನಡೀತು ಅಂತಂದರೆ ಇದ್ರ ಬಗ್ಗೆ ದೊಡ್ಡ ಹೋರಾಟನೂ ಮಾಡೋಣ. ನಾವು ಬನ್ನೂರು ಹೋಬಳಿ ಅಧ್ಯಕ್ಷರು ಪುನೀತ್ ಕುಮಾರ್ ಅಂತ, ನಾಗರಾಜು ಅಂತ KRS ಪಕ್ಷದ ಉಪಾಧ್ಯಕ್ಷರು ಬಂದಿದ್ದಾರೆ. ಇದ್ರ ಬಗೆಗೆ ಮುಂದಿನ ಕ್ರಮ. ಥ್ಯಾಂಕ್ ಯು ಸರ್.